ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ಬೋದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ಬೋದು, ಅಲ್ಲಿರ್ತಕ್ಕಂತಹ GK ಪೇಪರ್ ಅಂತ ನಾವು ಕರಿತೀವಲ್ಲ, ಜನರಲ್ ನಾಲೆಡ್ಜ್ನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಕೇಳ್ತಾರೆ. ಯಾವುದೇ ಸಬ್ಜೆಕ್ಟಲ್ಲಿ ಕೇಳ್ಬೋದು ಅವರು GK ಪ್ರಶ್ನೆಯನ್ನು. ಹಾಗಾಗಿ ಓದಿರ್ತಕ್ಕಂಥ ಎಕ್ಸಾಮ್ ಯಾವುದೇ ಆಗಿರ್ಬೋದು, KE ಡಿಪಾರ್ಟ್ಮೆಂಟ್ ಆಗಿರ್ಬೋದು, ST FTA ಮತ್ತು KPC ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತು KS ಪರೀಕ್ಷೆಗಳಾಗಿರ್ಬೋದು, ಪ್ರಮುಖವಾಗಿ ಈಗ ಬರ್ತಕ್ಕಂಥ ಶಿಕ್ಷಕರ ನೇಮಕಾತಿಯಲ್ಲಿ GK ಪೇಪರ್ ಪ್ರಮುಖವಾಗಿದ್ದು, ಹಾಗಾಗಿ ನಾನೇನು ಮಾಡ್ತಿದ್ದೀನಿ, GKಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಯಾವ ರೀತಿ ಲೈನಲ್ಲಿ ಕ್ವಶನ್ ಕೇಳ್ತಾರೆ ಮತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಾನು ಈ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಮೊದಲು ಕರ್ನಾಟಕ ರತ್ನ ಪ್ರಶಸ್ತಿ ವಿಜೇತರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅಲ್ಲಿ ಆ ಪ್ರಶ್ನೆಗಳನ್ನು ಕೇಳ್ಬೋದು. ಕರ್ನಾಟಕ ರತ್ನ ಪ್ರಶಸ್ತಿ ವಿಜೇತರು ಫಸ್ಟ್ ಪಡೆದವರು ಯಾರು ಮತ್ತು ಇಯರ್ ಯಾರು ಅಂತ ಕೇಳ್ಬೋದು. ನಿಮಗೆ ಪಕ್ಕಾ ಆನ್ಸರ್ ಗೊತ್ತಿದ್ರೆ ನೀವು ಎಕ್ಸಾಮ್ನಲ್ಲಿ ಪಾಸ್ ಏನಂದರೆ ಮಾರ್ಕ್ಸ್ ತೊಗೊತೀರ, ಇಲ್ಲಾಂದರೆ ನೆಗೆಟಿವ್ ಮಾರ್ಕ್ಸ್ ಆಗಿ ಬರುತ್ತೆ ಅಂತ ಹೇಳ್ಬೋದು. ಫಸ್ಟ್ ನೋಡಿ, ಡಾಕ್ಟರ್ ರಾಜ್ಕುಮಾರ್ 1992ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ವಿಜೇತರಾದರು ಅನ್ನೋದು ಅಂದರೆ ಫಸ್ಟ್ ಪಡೆದಿರ್ತಕ್ಕಂಥದ್ದು. ನೆಕ್ಸ್ಟು ಕುವೆಂಪು 1992 ಅದೇ ಇಯರ್ನಲ್ಲಿ ಕುವೆಂಪು ಸರ್ ಅವರು ಪಡೆದರು. ನೆಕ್ಸ್ಟು ಡಾಕ್ಟರ್ ಶಿವರಾಮ್ ಕಾರಂತ್ ಅವರು 1992ರಲ್ಲಿ ಸೇಮ್ ಇಯರೇ. ಅಲ್ಲಿ ಎಷ್ಟು ಸುಮಾರು 6 ಜನ ಅದೇ ಇಯರ್ ಪಡಿತಾರೆ. ಅದೇ ಇಯರ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕುವೆಂಪು ಆಗಿರ್ಬೋದು, ಡಾಕ್ಟರ್ ಶಿವರಾಮ್ ಕಾರಂತು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಆಗಿರ್ಬೋದು, ಸರ್ ವಿಶ್ವೇಶ್ವರಯ್ಯರು ಇವರೇನು ಮಾಡ್ತಾರೆ ಅದೇ ಇಯರ್. ಮತ್ತು ಕೆಂಗಲ್ ಹನುಮಂತಯ್ಯ ಸರ್ ಅವರು ಕೂಡ 1992ರಲ್ಲಿ ನಡೀತಾರೆ. ನೆಕ್ಸ್ಟು ಭೀಮ್ಸೇನ್ ಜೋಶಿ ಅವರು 2005ರಲ್ಲಿ ಕರ್ನಾಟಕ ಏನಪ್ಪ ಅನ್ನೋದಾದರೆ ರತ್ನ ಪ್ರಶಸ್ತಿಯನ್ನು ಪಡಿತಾರೆ. ನೆಕ್ಸ್ಟು 2009ರಲ್ಲಿ SM ಕೃಷ್ಣ ಅವರು ಏನು ಮಾಡ್ತಾರೆ, ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡಿತಾರೆ. ನೆಕ್ಸ್ಟು 2013ರಲ್ಲಿ ಪ್ರೋಸಿಯನ್ R ರಾವ್ ಅವರು ಪಡಿತಾರೆ ವಿಜ್ಞಾನ ವಿಭಾಗದಲ್ಲಿ. ಮತ್ತು ನೆಕ್ಸ್ಟ್ 2014ರಲ್ಲಿ VK ಮೂರ್ತಿ ಅವರು. ನೆಕ್ಸ್ಟ್ 2015ರಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು. ಮತ್ತು ಲಾಸ್ಟ್ ಬರ್ತಕ್ಕಂಥ 2022ರಲ್ಲಿ ಮರಣೋತ್ತರವಾಗಿ ಪುನೀತ್ ರಾಜ್ಕುಮಾರ್ ಸರ್ ಅವರಿಗೆ ಕೊಡ್ತಾರೆ ಅಂತ ಹೇಳ್ಬೋದು. ಇದು ಲಾಸ್ಟ್ನೇದು ಕರ್ನಾಟಕ ಆಗಿರ್ತಕ್ಕಂಥದ್ದು ಏನಪ್ಪ ಅನ್ನೋದಾದ್ರೆ ರತ್ನ ಪ್ರಶಸ್ತಿಯಲ್ಲಿ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋದಾದರೆ ನೋಡಿ, ಎಲ್ಲರೂ ಪ್ರಮುಖವಾಗಿರ್ತಕ್ಕಂಥದ್ದು ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥದ್ದು ಪ್ರಮುಖವಾಗಿ ನೋಡ್ಬೋದು. ಯಾವ ಇಯರ್ ಪಡೆದ್ರು, ಯಾವ ಕೃತಿಗೆ ಪಡೆದ್ರು ಇಂಪಾರ್ಟೆಂಟು. ಪರೀಕ್ಷೆಯಲ್ಲಿ ಇದಕ್ಕೆ 1 ಮಾರ್ಕ್ಸ್ ಫಿಕ್ಸು. ಎಲ್ಲ ಸ್ನೇಹಿತರು ನೀವು ಅಬ್ಸರ್ವ್ ಮಾಡಬೇಕು. ಇಂಪಾರ್ಟೆಂಟು ನೀವೆಲ್ಲರೂ ಇಯರು, ಕೃತಿ ಮತ್ತು ಪ್ರಮುಖವಾಗಿರ್ತಕ್ಕಂಥ ಡೇಟು ನೀವು ನೆನಪಿಟ್ಕೊಳ್ಳಬೇಕು. ಕೃತಿಯನ್ನು ಕೂಡ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಕನ್ನಡಕ್ಕೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ. ಫಸ್ಟು ಕುವೆಂಪು ಅಂದರೆ ಮೊದಲನೇದಾಗಿ 1967ರಲ್ಲಿ ಏನಾಯಿತು, ಕೃತಿಗೆ ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಗೆ ಏನು ಮಾಡಿದರು, ಕನ್ನಡ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು ಅಂತ ಹೇಳ್ಬೋದು. ಸೆಕೆಂಡು ದ ರಾ ಬೇಂದ್ರೆ 1973ರಲ್ಲಿ ಯಾವ ಕೃತಿಗೆ ಅಂದರೆ 4 ತಂತಿ ಎಂಬ ಕೃತಿಗೆ ಇವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡಿತಾರೆ. ಸೆಕೆಂಡ್ ಒನ್ನು ಅಂಬಿಕನಾಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರು. ಇನ್ನೊಂದು ಹೆಸರು ಅಂಬಿಕತಾ ನಾಯ ದತ್ತ ಅಂತ ನಾವು ಕರಿತಿದ್ವಿ. ಥರ್ಡ್ ಒನ್ನು ಡಾಕ್ಟರ್ ಶಿವರಾಮ್ ಕಾರಂತ್ ಅಂತ ಹೇಳ್ಬೋದು. 1977ರಲ್ಲಿ ಸಾಹಿತ್ಯ ಕ್ಷೇತ್ರದ ಒಟ್ಟಾರೆ ಸಾಧನೆಗಾಗಿ ಕೊಟ್ಟರು. ಜ್ಞಾನಪೀಠ ಪಡೆದ ಮೊದಲ ಕನ್ನಡ ಕಾದಂಬರಿಕಾರ ಅಂದರೆ ಡಾಕ್ಟರ್ ಶಿವರಾಮ್ ಕಾರಂತ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟು 4ನೇದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು 1983ರಲ್ಲಿ ಪಡೆದರು. ಯಾವ ಕೃತಿಗೆ ಅಂದರೆ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಪಡಿತಾರೆ. ಇದು ಕನ್ನಡದ ಆಸ್ತಿ ಎಂದು ಕೂಡ ಪ್ರಸಿದ್ಧಿಯನ್ನು ಪಡೆದವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋದಾದರೆ 5ನೇದು ವಿಕ್ರು ಗೋಕಾಕ್ 1990ರಲ್ಲಿ ಪಡಿತಾರೆ. ಏನಂದ್ರೆ ಜ್ಞಾನಪೀಠ ಪ್ರಶಸ್ತಿ. ಭಾರತ ಸಿಂಧು ರಶ್ಮಿ ಎಂಬ ಕೃತಿಗೆಯನ್ನು ಪಡಿತಾರೆ. ಗೋಕಾಕ್ ಚಳವಳಿಯ ನೇತೃತ್ವ ಕೂಡ ವಹಿಸಿದವರು ವಿಕ್ರು ಗೋಕಾಕ್ ಅಂತ ಹೇಳ್ಬೋದು. 6ನೇದು ವಿವಾರ ಅನಂತಮೂರ್ತಿ 1994ರಲ್ಲಿ ಪಡಿತಾರೆ. ಸಾಹಿತ್ಯ ಕ್ಷೇತ್ರದ ಒಟ್ಟಾರೆ ಸಾಧನೆ ಅಂದರೆ ಸಮಗ್ರ ಸಾಹಿತ್ಯ ಅಂತ ಹೇಳ್ಬೋದು. ಇದು ಸಂಸ್ಕಾರ ಕೃತಿಯ ಕೂಡ ಪ್ರಸಿದ್ಧರು ಅಂತ ಹೇಳ್ಬೋದು. ಯಾರು? ವಿವಾರ ಅನಂತಮೂರ್ತಿಯವರು. ನೆಕ್ಸ್ಟ್ 7ನೇದು ಗಿರೀಶ್ ಕರ್ನಾಡ್ ಅವರು 1998ರಲ್ಲಿ ನಾಟಕ ಸಾಹಿತ್ಯ ಕ್ಷೇತ್ರದ ಸಾಧನೆ ಆಗಿರ್ಬೋದು. ಆಧುನಿಕ ಕನ್ನಡ ರಂಗಭೂಮಿಯ ಪ್ರಮುಖ ನಾಟಕರು ಗಿರೀಶ್ ಕರ್ನಾಡ್ ಅವರು ಅಂತ ಹೇಳ್ಬೋದು. 1998ರಲ್ಲಿ ಪಡಿತಾರೆ. ಚಂದ್ರಶೇಖರ್ ಕಂಬಾರ್ 2010ರಲ್ಲಿ ಸಾಹಿತ್ಯ ಕ್ಷೇತ್ರದ ಒಟ್ಟಾರೆ ಸಾಧನೆಗಾಗಿ ಜಾನಪದ ಸಾಹಿತ್ಯದ ಪ್ರಮುಖ ಪ್ರತಿನಿಧಿ ಕೂಡ ಅಂತ ಹೇಳ್ಬೋದು ಚಂದ್ರಶೇಖರ್ ಕಂಬಾರ್ ಅವರು. ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ, ಮೊದಲ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಕುವೆಂಪು 1967ರಲ್ಲಿ. ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೊಳ್ಳಿ. ಸೆಕೆಂಡ್ ಒನ್ನು ಇತ್ತೀಚಿನ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಚಂದ್ರಶೇಖರ್ ಕಂಬಾರ್ 2010. ಮತ್ತು ಕನ್ನಡಕ್ಕೆ ಲಭಿಸಿದ ಜ್ಞಾನಪೀಠ ಪ್ರಶಸ್ತಿಗಳು 8 ಅಂತ ಹೇಳ್ಬೋದು. ಇದು ಪ್ರಮುಖವಾಗಿರ್ತಕ್ಕಂಥದ್ದು ನಾವು ಹೇಳೋದಾದರೆ. ನೆಕ್ಸ್ಟು ಬರೋದಾದರೆ ನೋಡಿ ಎಲ್ಲ ಸ್ನೇಹಿತರು, ಕರ್ನಾಟಕದ ಪ್ರಮುಖ ಜಲಪಾತಗಳು ಯಾವುವು ಅನ್ನೋದಾದರೆ ನೋಡೋಣ. ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಲಪಾತಗಳು. GKಯಲ್ಲಿ ಕ್ವಶನ್ಗಳನ್ನು ಕೇಳ್ತಾರೆ, ಹಾಗಾಗಿ ನೋಡಿ. ಜೋಗ್ ಜಲಪಾತ ನೋಡ್ಬೋದು.
ಜಿಲ್ಲೆ ಶಿವಮೊಗ್ಗ ಆಗಿರ್ಬೋದು. ನದಿ ಶರಾವತಿ ಭಾರತ 2ನೇ ಅತಿ ಎತ್ತರದ ಏನಪ್ಪ ಅಂದ್ರೆ ಜಲಪಾತ ಅಂತ ನಾವು ಕರಿಬೋದು, ಜೋಗ್ ಜಲಪಾತ. ಗೋಕಾಕ್ ಜಲಪಾತ ಜಿಲ್ಲೆ ಬೆಳಗಾವಿ, ನದಿ ಘಟಪ್ರಭಾ ಆಗಿರ್ಬೋದು. ಭಾರತ ನಾಯಾನಗರ ಎಂದು ಕೂಡ ಪ್ರಸಿದ್ಧ ಗೋಕಾಕ್. ಶಿವನ ಸಮುದ್ರ ಜಲಪಾತ ಜಿಲ್ಲೆ ಮಂಡ್ಯ, ಸೊ ನದಿ ಕಾವೇರಿ. ಏಷ್ಯಾದ ಮೊದಲ ಜಲವಿದ್ಯುತ್ ಕೇಂದ್ರ ಸ್ಥಾಪನೆ ಕೂಡ ಮಾಡ್ತಾರೆ. ಸೊ ಉಂಚುಳಿ ಜಲಪಾತ ಜಿಲ್ಲೆ ಉತ್ತರ ಕನ್ನಡ, ನದಿ ಅಘನಾಶಿನಿ ಅಂತ ನಾವು ಕರಿತೀವಿ. ಇಲ್ಲಿ ಸಿಲ್ಲಾಂಗ್ ಜಲಪಾತ ಎಂದು ಕೂಡ ಕರಿತೀವಿ ಇದಕ್ಕೆ. ನೆಕ್ಸ್ಟ್ ಮಾಗೋಡ್ ಜಲಪಾತ ಜಿಲ್ಲೆ ಉತ್ತರ ಕನ್ನಡ, ನದಿ ಬೆಟ್ಟಿ. 2 ಹಂತಗಳಲ್ಲಿ ಏನಪ್ಪ ಧುಮುಕುವ ಜಲಪಾತ ಅಂತ ನಾವು ಕರಿಬೋದು. ನೆಕ್ಸ್ಟ್ ಬರೋದಾದ್ರೆ ಅಬ್ಬೆ ಜಲಪಾತ ಅಂತ ನಾವು ಕರಿತೀವಿ. ಇದು ಕೊಡಗು ನದಿ ಕಾವೇರಿ ಜಲಾಯನ ಪ್ರದೇಶ, ಪ್ರವಾಸಿಗರ ಆಕರ್ಷಣಾ ಕೇಂದ್ರ ಕೂಡ ಇದಾಗಿದೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಬರೋದಾದ್ರೆ ಸೊ ನೃತ್ಯ ಮತ್ತು ಕಲಾ ಪ್ರಕಾರಗಳು ಪ್ರಮುಖವಾಗಿರ್ತಕ್ಕಂಥದ್ದು ನಾವು ನೋಡೋಣ. ಸೊ ನೋಡಿ, ಫಸ್ಟ್ ಕರ್ನಾಟಕದಲ್ಲಿ ಬರ್ತಕ್ಕಂಥದ್ದು ಸೊ ಯಕ್ಷಗಾನ ಮೊದಲ ಪ್ರದೇಶ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಅಂತ ನಾವು ಹೇಳ್ಬೋದು. ಇಲ್ಲಿ ಯಕ್ಷಗಾನ ಆಗಿರ್ತಕ್ಕಂಥ ಒಂದು ನೃತ್ಯ ನಡೀತಿದೆ. ಪ್ರಮುಖವಾಗಿರ್ತಕ್ಕಂಥದ್ದು ಕರ್ನಾಟಕದ ಪ್ರಸಿದ್ಧ ಜನಪದ ಆಗಿರ್ತಕ್ಕಂಥ ರಂಗಕಲೆ ಯಕ್ಷಗಾನ ಅಂತ ನಾವು ಕರಿಬೋದು. ನೆಕ್ಸ್ಟ್ ಡೊಳ್ಳು ಕುಣಿತ ಪ್ರದೇಶ ತುಮಕೂರು, ಚಿತ್ರದುರ್ಗ, ದಾವಣಗೆರೆಯಲ್ಲಿ ಡೊಳ್ಳು ಕುಣಿತ ಆಗುತ್ತೆ. ಸೊ ಇದು ಕುರುಬ ಸಮುದಾಯದ ಸಾಂಪ್ರದಾಯಿಕ ನೃತ್ಯ ಅಂತ ನಾವು ಹೇಳ್ಬೋದು. ಸೊ ವೀರಗಾಸೆ ಪ್ರದೇಶ ದಕ್ಷಿಣ ಕರ್ನಾಟಕ, ಸೊ ವೀರಭದ್ರ ಸ್ವಾಮಿಗೆ ಸಂಬಂಧಿಸಿದ ಒಂದು ನೃತ್ಯ ಅಂತ ನಾವು ಹೇಳ್ಬೋದು. ಸೊ ಪೂಜಾ ಕುಣಿತ ಪ್ರದೇಶ ಬೆಂಗಳೂರು ಗ್ರಾಮಾಂತರ, ರಾಮನಗರ. ಸೊ ಶಕ್ತಿ ದೇವತೆ ಆರಾಧನೆಗೆ ಸಂಬಂಧಿಸಿದ ಕಲಾ ಪ್ರಕಾರ ಅಂತ ಕೂಡ ನಾವು ಹೇಳ್ಬೋದು. ಸೊ ಕೋಲಾಟ ಪ್ರದೇಶ ರಾಜ್ಯಾದ್ಯಂತ ಕೋಲುಗಳನ್ನು ಬಳಸಿ ಪ್ರದರ್ಶಿಸುವ ಒಂದು ಜನಪದ ನೃತ್ಯ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಸೋಮನ ಕುಣಿತ ಪ್ರದೇಶ ದಕ್ಷಿಣ ಕರ್ನಾಟಕ, ಗಂಗಾ ಮುತ್ತ ಸಮುದಾಯ ಸಾಂಪ್ರದಾಯಿಕ ನೃತ್ಯ ಅಂತ ನಾವು ಕರಿತೀವಿ. ಕಂಸಾಳೆ ಪ್ರದೇಶ ಮಂಡ್ಯ, ಚಾಮರಾಜನಗರ, ಶ್ರೀ ಮೇಲೆ ಮಹದೇಶ್ವರ ಭಕ್ತರ ನೃತ್ಯ ಅಂತ ಹೇಳ್ಬೋದು. ನೆಕ್ಸ್ಟು ಕೃಷ್ಣ ಪಾರಿಜಾತ ಪ್ರದೇಶ ಉತ್ತರ ಕರ್ನಾಟಕ, ಅಲ್ಲಿ ಏನಾಗುತ್ತೆ ಸೊ ಇದು ನೃತ್ಯ ನಡೀತಿದೆ ಅಂತ ಹೇಳ್ಬೋದು. ನೆಕ್ಸ್ಟು ಬರೋದಾದರೆ ಎಲ್ಲ ಸ್ನೇಹಿತರು ನೋಡಿ ಪ್ರಮುಖವಾಗಿರ್ತಕ್ಕಂಥದ್ದು ಕರ್ನಾಟಕದ ಪ್ರಮುಖ ಸ್ಥಾನ ಮತ್ತು ವಿಸ್ತೀರ್ಣ ಬಗ್ಗೆ ನಾವು ತಿಳಿದುಕೊಳ್ಳೋಣ. ರಾಜಧಾನಿ ಬೆಂಗಳೂರು. ಅಕ್ಷಾಂಶ ಮತ್ತು ರೇಖಾಂಶಗಳಾದರೆ ಸೊ ಅಕ್ಷಾಂಶ 11.30 ಉತ್ತರದಿಂದ 18.30 ಉತ್ತರ ಅಂತ ನಾವು ಹೇಳ್ಬೋದು. ರೇಖಾಂಶ 74% ಪೂರ್ವದಿಂದ 78 ಅಂದರೆ 30 ಪೂರ್ವ ಅಂತ ಹೇಳ್ಬೋದು. ವಿಸ್ತೀರ್ಣ ಒಟ್ಟಾರೆ ಏನಪ್ಪ ಅಂದರೆ 1,91,791 ಚದುರ ಕಿಲೋಮೀಟರ್ ಇದು ಕರ್ನಾಟಕದ ವಿಸ್ತೀರ್ಣ. ಸೊ ಭಾರತ ಒಟ್ಟು ವಿಸ್ತೀರ್ಣದಲ್ಲಿ ಪಾಲು 5.83. ವಿಸ್ತೀರ್ಣದಲ್ಲಿ ಸ್ಥಾನ ಕರ್ನಾಟಕ ಇಡೀ ಇಂಡಿಯಾದಲ್ಲಿ 7ನೇ ಸ್ಥಾನ ಇರೋದು ಕರ್ನಾಟಕ ಅಂತ ಹೇಳ್ಬೋದು. ಸೊ ಗಡಿಗಳು ಉತ್ತರ ಮಹಾರಾಷ್ಟ್ರ, ದಕ್ಷಿಣದಲ್ಲಿ ಕೇರಳ, ತಮಿಳುನಾಡು ಬರುತ್ತೆ. ಸೊ ಪೂರ್ವದಲ್ಲಿ ಆಂಧ್ರ ಪ್ರದೇಶ, ತೆಲಂಗಾಣ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಬರುತ್ತೆ. ಸೊ ಕರಾವಳಿಯಿಂದ ಸುಮಾರು 320 ಕಿಲೋಮೀಟರ್ ಹೋಗಿದೆ. ಸೊ ಎಕ್ಸಾಮ್ನಲ್ಲಿ ಇದು ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್. ಸೊ ಇದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟು ಕರ್ನಾಟಕದ ನಕ್ಷೆ ನೀವು ನೋಡ್ಬೋದು ಯಾವ ರೀತಿ ಆಗಿರ್ತಕ್ಕಂಥದ್ದು ಕೇಳ್ತಾರೆ ಅನ್ನೋದ್ರ ಬಗ್ಗೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಎಲ್ಲ ಸ್ನೇಹಿತರು. ಕರ್ನಾಟಕದಲ್ಲಿ ರಾಷ್ಟ್ರೀಯ ಉದ್ಯಾನಗಳನ್ನು ನೋಡೋದಾದರೆ ಒಟ್ಟು ರಾಷ್ಟ್ರೀಯ ಉದ್ಯಾನಗಳು 5 ಬರುತ್ತವೆ. ಸೊ ಒಂದೇದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಚಾಮರಾಜನಗರ, ಮೈಸೂರು. 1974ರಲ್ಲಿ ಸ್ಥಾಪನೆ ಆಯಿತು. ಪ್ರಸಿದ್ಧ ಹುಲಿ ಏನು ಪ್ರಸಿದ್ಧ ಪಡೆದಿದೆ ಬಂಡೀಪುರ ಅನ್ನೋದಾದ್ರೆ ಹುಲಿ ಸಂರಕ್ಷಿತ ಪ್ರದೇಶ ಅಂತ ನಾವು ಹೇಳ್ಬೋದು ಬಂಡೀಪುರ. ನೆಕ್ಸ್ಟು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಇರೋದು ಕೂಡ ಮೈಸೂರು. ಇದು 1988ರಲ್ಲಿ ಸ್ಥಾಪನೆ ಆಗುತ್ತೆ. ಪ್ರಸಿದ್ಧ ಆನೆಗಳು ಮತ್ತು ಹುಲಿಗಳು ನಾಗರಹೊಳೆಯಲ್ಲಿ. ಬಂಡೀಪುರದಲ್ಲಿ ಹುಲಿ ಕಂಡು ಬಂದರೆ ಇಲ್ಲಿ ನಾಗರಹೊಳೆಯಲ್ಲಿ ಆನೆಗಳು ಮತ್ತು ಹುಲಿಗಳು ಅಂತ ಹೇಳ್ಬೋದು. ಸೊ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ಇರೋದು ಕೂಡ ಬೆಂಗಳೂರು. 1974 ಪ್ರಸಿದ್ಧ ಎದಕ್ಕೆ ಪ್ರಸಿದ್ಧ ಪಡೆದಿದೆ ಅಂದರೆ ಸಫಾರಿ ಮತ್ತು ಮೃಗಾಲಯ ಮೇನ್ ಇದು. ನೆಕ್ಸ್ಟು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ಬೋದು. ಇದು ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡದಲ್ಲಿ ಕಂಡುಬರುತ್ತೆ. 1987ರಲ್ಲಿ ಇದು ಸ್ಥಾಪನೆ. ಪ್ರಸಿದ್ಧಿ ಎದಕ್ಕೆ ಪಡೆದಿದೆ ಅಂದರೆ ಪಶ್ಚಿಮ ಘಟ್ಟದ ಜೀವ ವೈವಿಧ್ಯತೆ ಬಗ್ಗೆ ಪ್ರಮುಖವಾಗಿರ್ತಕ್ಕಂಥದ್ದಲ್ಲಿ ಪ್ರಸಿದ್ಧ. ಸೊ ಅನಿಶಿ ರಾಷ್ಟ್ರೀಯ ಉದ್ಯಾನವನ ಇರೋದು ಉತ್ತರ ಕನ್ನಡ ಜಿಲ್ಲೆ. ಇದು 1987. ಪ್ರಸಿದ್ಧಿ ಅನ್ನೋದಾದ್ರೆ ಕಪ್ಪು ಚಿರತೆ ಮತ್ತು ದಟ್ಟ ಅರಣ್ಯ ಬಗ್ಗೆ ಕೂಡಿರುತ್ತೆ. ಸೊ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಂತ ನಾವು ಕರಿಬಹುದು. ಇಂಪಾರ್ಟೆಂಟ್ ಪಾಯಿಂಟ್ಸ್. ಬೆಂಗಳೂರು ಸಮೀಪದ ರಾಷ್ಟ್ರೀಯ ಉದ್ಯಾನವನ ಇರುವುದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂತ ನಾವು ಕರಿತೀವಿ. ಸೊ ಪ್ರಸಿದ್ಧ ಹುಲಿ ಸಂರಕ್ಷಿತ ಪ್ರದೇಶ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಂತ ನಾವು ಕರಿತೀವಿ. ಸೊ ಪಶ್ಚಿಮ ಘಟ್ಟದಲ್ಲಿರುವ ರಾಷ್ಟ್ರೀಯ ಉದ್ಯಾನವನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅಂತ ನಾವು ಕೂಡ ಕರಿತೀವಿ. ಸೊ ನೆಕ್ಸ್ಟ್ ಪ್ರಮುಖ ಅಣೆಕಟ್ಟುಗಳ ಬಗ್ಗೆ ನಾವು ನೋಡೋಣ. ಅಣೆಕಟ್ಟುಗಳು. ನೋಡಿ, ಕೃಷ್ಣರಾಜಸಾಗರ KRS ಇರತಕ್ಕಂಥದ್ದು ಜಿಲ್ಲೆ ಮಂಡ್ಯ. ನದಿ ಕಾವೇರಿ ನದಿ ಕಟ್ಟಲಾಗಿದೆ. ವಿಶೇಷ ಸರ್ ಎಂ ವಿಶ್ವೇಶ್ವರಯ್ಯನವರು ಮಾರ್ಗದರ್ಶನದಲ್ಲಿ ನಿರ್ಮಾಣವಾಯಿತು.
ಸೊ ಆಲಮಟ್ಟಿ ಅಣೆಕಟ್ಟು ಇರೋದು ಜಿಲ್ಲೆ ವಿಜಯಪುರ. ಸೊ ಇಲ್ಲಿ ಕೃಷ್ಣರಾಜಾಗ KRS ಸ್ಥಾಪನೆ ಆಗಿದ್ದು 1931 ಅಂತ ಹೇಳ್ಬೋದು. ಸೊ ಆಲಮಟ್ಟಿ ಅಣೆಕಟ್ಟು ಇರತಕ್ಕಂಥದ್ದು ಜಿಲ್ಲೆ ವಿಜಯಪುರ, ನದಿ ಕೃಷ್ಣಾ ನದಿ ಕಟ್ಟಲಾಗಿದೆ. ವಿಶೇಷ ಉತ್ತರ ಕರ್ನಾಟಕದ ಜೀವನಾಡಿ ಅಂತ ಕರಿಬಹುದು. ಇದು ಸ್ಥಾಪನೆಯಾದ ವರ್ಷ 2005. ತುಂಗಾಭದ್ರಾ ಅಣೆಕಟ್ಟು ಜಿಲ್ಲೆ ಯಾವುದು ಅನ್ನೋದಾದ್ರೆ ಬಳ್ಳಾರಿ, ಹೊಸಪೇಟೆಯಲ್ಲಿ ಕಟ್ಟಲಾಗಿದೆ. ನದಿ ತುಂಗಾಭದ್ರಾ ನದಿಗೆ ಕಟ್ಟಲಾಗಿದೆ ಈ ಅಣೆಕಟ್ಟನ್ನು. ವಿಶೇಷ ಕರ್ನಾಟಕ ಆಂಧ್ರ ಪ್ರದೇಶ ಆಗಿರ್ತಕ್ಕಂಥ ಜಂಟಿ ಯೋಜನೆ, ಸ್ಥಾಪನೆ 1953 ಅಂತ ಹೇಳ್ಬೋದು. ಸೊ ಲಿಂಗನಮಕ್ಕಿ ಅಣೆಕಟ್ಟು ಇರ್ತಕ್ಕಂಥದ್ದು ಸ್ಥಾಪನೆ ವರ್ಷ ಶಿವಮೊಗ್ಗ, ಇದರಲ್ಲಿ ಜಿಲ್ಲೆ ನದಿ ಶರಾವತಿ, ವಿಶೇಷ ಜೋಗ ಜಲಪಾತದ ಸಮೀಪದಲ್ಲಿದೆ. ಸ್ಥಾಪನೆ ವರ್ಷ 1964 ಅಂತ ಹೇಳ್ಬೋದು. ಸೊ ಕಬಿನಿ ಅಣೆಕಟ್ಟು ಜಿಲ್ಲೆ ಮೈಸೂರು, ದೇವನಹಳ್ಳಿ ಬರುತ್ತೆ. ನದಿ ಕಬಿನಿ, ವಿಶೇಷ ನಾಗರೋಳೆ ರಾಷ್ಟ್ರೀಯ ಉದ್ಯಾನವನ ಸಮೀಪ, ಅಂದರೆ ಸ್ಥಾಪನೆ ವರ್ಷ 1974 ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋದಾದ್ರೆ ಹೇಮಾವತಿ ಅಣೆಕಟ್ಟು ಇರೋದು ಜಿಲ್ಲೆ ಹಾಸನ, ನದಿ ಹೇಮಾವತಿ, ವಿಶೇಷ ಗೋರೂರು ಅಣೆಕಟ್ಟು ಎಂದು ಕೂಡ ಕರೆಯಲಾಗಿದೆ. ಇದು 1979 ಏನಾಯಿತು, ಸ್ಥಾಪನೆ ಆಯಿತು ಅಂತ ಹೇಳ್ಬೋದು. ನೆಕ್ಸ್ಟು ನೋಡಿ ಸ್ನೇಹಿತರೆ, ಇದು ಪ್ರಮುಖವಾಗಿರ್ತಕ್ಕಂಥ ಇವತ್ತಿನ GK ಕ್ಲಾಸಸ್ಸು. ಸೊ ಯಾರ್ಯಾರಿಗೆ ಹೊಸ್ತಾ ನೋಡ್ತಿದ್ರು ಎಲ್ಲ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡ್ತಾರೆ. ನಾನು ಉಚಿತವಾಗಿರ್ತಕ್ಕಂಥ GK ಕ್ಲಾಸಸ್ ಆನ್ಲೈನ್ ಇಂಪಾರ್ಟೆಂಟ್ ಕ್ವಶನ್ ಹೇಳ್ತಾ ಹೋಗ್ತೀನಿ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ತರಗತಿಯಲ್ಲಿ ನೀವು ವೀಕ್ಷಣೆ ಮಾಡಿ. ಜೊತೆಗೆ ಯಾರ್ಯಾರು ಶಿಕ್ಷಕರ ನೇಮಕಾತಿ ಏನೇನು ಎಕ್ಸಾಮ್ ಬರ್ತಿದ್ರು, ಸೊ VA ಆಗಿರ್ಬೋದು, ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಕೇವಲ 100 ರೂಪೀಸ್ಗೆ ನಿಮಗೆ ಸಂಬಂಧಪಟ್ಟಾಗಿರ್ತಕ್ಕಂಥ PDF ನೋಟ್ಸ್ಗಳನ್ನು ಕಳಿಸಿದ್ದೀವಿ. ಸೊ ಇದನ್ನೆಲ್ಲ ಯೂಸ್ ಮಾಡಿ ಮಾಡ್ಕೊಳ್ಳಿ. ಪೇಪರ್ 1, ಪೇಪರ್ 2 ಇಲ್ಲಿ ಬರ್ತಕ್ಕಂಥ ಎಲ್ಲ ಸಬ್ಜೆಕ್ಟ್ಗಳು ಕೇವಲ 100 ರೂಪೀಸ್ಗೆ ನಾವೇನು ಮಾಡ್ತೀವಿ, ಸೊ ನೀವು ಎಕ್ಸಾಮ್ ಮುಗಿಯೋವರೆಗೂ ಕೂಡ ನೋಟ್ಸ್ ಕೊಡ್ತೀವಿ. ಈಗಿರ್ತಕ್ಕಂಥ ನೋಟ್ಸ್ಗಳನ್ನ ಕಳಿಸಿ. ಸೊ ಡೈಲಿನೂ ಕೂಡ ನಿಮಗೆ ವಾಟ್ಸಪ್ ಮುಖಾಂತರ ಅಪ್ಡೇಟ್ ಮಾಡ್ತಿರ್ತೀವಿ ಕಮ್ಯುನಿಟಿ ಗ್ರೂಪ್ನಿಂದ. ಸೊ ಎಲ್ಲರೂ ಯೂಸ್ಫುಲ್ ಮಾಡ್ಕೊಳ್ಳಿ. ಸೊ ಈ ಕೆಳಗೆ ಶೋ ಆಗ್ತಿರ್ತಕ್ಕಂಥ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಮಾಡಿ ನೋಟ್ಸ್ಗಳನ್ನು ತೆಗಿಬೋದು. ಕೇವಲ 100 ರೂಪೀಸ್ಗೆ ನಾವು ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. ಎಲ್ಲ ಸಬ್ಜೆಕ್ಟ್ ಸೇರಿ ಕೇವಲ 100 ರೂಪೀಸ್. ಇದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತೇಳಿ ನಾನು ಮುಂದಿನ ತರಗತಿಯಲ್ಲಿ ಸೊ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಏನಾದರೂ ಅಪ್ಡೇಟ್ ಇದ್ದರೆ ನಾನು ಹೇಳ್ತಾ ಹೋಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.